ಕೈಗೆ ಇಟ್ಕುವಂತ ಎಂಪಿ ಪಂಚಾಯತಿ ಎಂಪಿ ಅಂತಾರೆ. ಲೋಕಸಭಾ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ. ರಾಷ್ಟ್ರೀಯತೆ ಮತ್ತೆ ಧರ್ಮ ಈ ವಿಚಾರಗಳು ಇವೆಲ್ಲನೂ ಬರ್ತವೆ. ಇವರಲ್ಲಿ ಅಭಿವೃದ್ಧಿ ಎಲ್ಲಾನು ಬರ್ತವೆ ಲೋಕಸಭೆಯಲ್ಲಿ. ಧರ್ಮನೇ ಬೇರೆ, ರಾಜಕಾರಣ ಬೇರೆ. ಧರ್ಮನ ನಾವು ರಾಜಕಾರಣನ ಒಂದು ಮಾಡೋದು ಬೇಡ. ಮಂಜುನಾಥ್ ವರ್ಸಸ್ ಸುರೇಶ್. ಇವರು ಕಳಂಕ ರಹಿತವಾಗಿ ಇರುವಂತವ್ರು ರಾಜಕಾರಣಕ್ಕೆ ಬೇಡ, ಅವ್ರು ಬರೋದು ಬೇಡ ಅಂತ ಹೇಳಿಬಿಟ್ಟು ದೊಡ್ಡ ಗೌಡ್ರೆ ಮೊನ್ನೆ ಹೇಳಿದ್ದಾರೆ. ಅವರು ಇಬ್ರು ಮೈತ್ರಿ ಆಗಿರೋದ್ರಿಂದ ನಮ್ಗೇನ್ ತೊಂದರೆ ಇಲ್ಲ, ನಮ್ಗಿನ್ನ ಈಸಿ ಆಗಿ. ದಕ್ಷಿಣ ಭಾರತದ ರಾಜಕಾರಣನೇ ಬೇರೆ, ಉತ್ತರ ಭಾರತದ ರಾಜಕಾರಣನೇ ಬೇರೆ. ವೀಕ್ಷಕರೇ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಲೋಕಸಭೆ ಅಂತ ಬಂದಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಡಿ.ಕೆ. ಸುರೇಶ್ ಅವರು ಸಂಸದರು. ಈ ಸಲ ಏನಿದೆ ಲೆಕ್ಕಾಚಾರ ನಾವೆಲ್ಲನೂ ಮತ್ತೆ ಅವರೇ ಗೆಲ್ಲಿ ಅನ್ಕೊಳ್ತೀವಿ, ಡಿ.ಕೆ. ಸುರೇಶ್ ಅವರು. ಯಾಕೆಂದರೆ 3 ಸಲದಿಂದ ಸತತವಾಗಿ ಆಗಿ ಬಂದಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅವರು ಕೈಗೆ ಇಟ್ಕುವಂಥ ಎಂಪಿ ಪಂಚಾಯತಿ ಎಂಪಿ ಅಂತಾರೆ. ಪ್ರತಿ ಗ್ರಾಮಗಳಿಗೆ, ಪ್ರತಿ ಪಂಚಾಯತಿಗಳಿಗೆ ಎಲ್ಲ ಕಡೆನೂ ವಿಸಿಟ್ ಕೊಡ್ತಾರೆ. ಯಾವುದೇ ಕಾರ್ಯಕ್ರಮಗಳಾಗಲಿ ಇಡೀ ಕ್ಷೇತ್ರ ವ್ಯಾಪಿಯಲ್ಲಿ 24/7 ಕೈಗೆ ಸಿಗುವಂಥ ರಾಜಕಾರಣಿ ಅವರು. ಅಂಥವ್ರು ಮತ್ತು ಅಭಿವೃದ್ಧಿ ಕೆಲಸಗಳು ಯಾರೇನೇ ಆಗಲಿ, ಏನೇನು ತಗೊಂಡೋಗಿ ಕೆಲಸ ಈ ಥರ ಆಗಬೇಕಂದ್ರೆ ಆಯಿತು ನೋಡೋಣ ಅನ್ನೋಲ್ಲ, ಇಮಿಡಿಯೇಟು ಅಲ್ಲೇ ಇದ್ಕೊಂಡು ಅಲ್ಲೇ ಸಾಲ್ವ್ ಮಾಡ್ತಾರೆ. ಏನೇ ಸಮಸ್ಯೆ ಇದ್ದರೂ ಏನೇ ತಗೊಂಡೋಗಲಿ, ಮತ್ತು ಅಂಥವರೇ ಆಯ್ಕೆ ಆಗಲಿ. ಮತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯದಲ್ಲೇ ಮಾದರಿ ಸಂಸದರಂತ ಸಹ ಹೆಸರು ಪಡ್ಕೊಂಡಿದ್ದಾರೆ. ಅದು ಮತ್ತೆ ಪುನರಾಯ್ಕೆ ಆಗಲಿ ಅಂತ ನಾವು ಬಯಸ್ತೀವಿ. ಈಗ ಆನೇಕಲ್ ಅಂದಾಗ ಸ್ಥಳೀಯವಾಗಿ ಶಾಸಕರು ಶಿವಣ್ಣ ಅವರು ಕಾಂಗ್ರೆಸ್, ರಾಜ್ಯ ಸರ್ಕಾರ ನೋಡಿದಾಗ ಕಾಂಗ್ರೆಸ್, ಸಂಸದರು ಅಂತ ನೋಡಿದಾಗ ಕಾಂಗ್ರೆಸ್. ಈ ಬಾರಿ ಕಳೆದ ಬಾರಿಗಿಂತ ಎಷ್ಟು ಪ್ಲಸ್ ಆಗುತ್ತೆ ಅಂತ ಹೇಳ್ತೀರಾ ಸುರೇಶ್ ಅವರು? ಇಲ್ಲ, ಈಗ ಎಮ್ ಎಲ್ ಎ ಚುನಾವಣೆ ಒಂಥರ ಇರ್ತೈತೆ, MP ಚುನಾವಣೆನೇ ಒಂದು ರೀತಿ ಇರುತ್ತೆ. ಆದರೆ ಫೈಟ್ ಇದೆ, ಫೈಟ್ ಇಲ್ಲ ಅಂತೇನಿಲ್ಲ. ಆದರೆ ಡಿ.ಕೆ. ಸುರೇಶ್ ಅವರು ಗೆಲ್ತಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇರೋದು. ಇನ್ನು ಬೆಂಗಳೂರು ಸೌತಲ್ಲಿ BJP ಇದೆ, RR ನಗರದಲ್ಲಿ BJP ಇದೆ, ಮತ್ತು ಇನ್ನು ಕುಣಗಲ್ಲು ಅಲ್ಲಿ ಕಾಂಗ್ರೆಸ್ ಇದೆ. ಇನ್ನು ರಾಮನಗರ ಜಿಲ್ಲೆ ಫುಲ್ಲೂ ಕಾಂಗ್ರೆಸ್ ಇರೋದರಿಂದ ಕಾಂಗ್ರೆಸ್ಗೆ ಸ್ವಲ್ಪ ಬೆನಿಫಿಟ್ ಇದೆ. ಮತ್ತು ಇಲ್ಲಿ ಯಾವುದೇ ಇದ್ರೂ MP ಇವರು ಡಿ.ಕೆ. ಸುರೇಶ್ ಅಣ್ಣವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಜನಗಳಿಗೆ ತುಂಬ ಸ್ಪಂದನೆ ಮಾಡ್ತಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಅವ್ರದ್ದು. ಯಾರೋ ಕೈಗೆ ಸಿಗ್ತಾರೆ. ಪ್ರತಿ ಗ್ರಾಮಗಳಿಗೆ ಯಾವುದೇ ಒಂದು ಗ್ರಾಮದಿಂದ ಇಂಥ ಕಾರ್ಯಕ್ರಮ ಆಗಬೇಕು ಬನ್ನಿ ಅಂತ ಹೇಳಿದ್ರೆ ಪ್ರತಿ ಗ್ರಾಮಕ್ಕೂ ಬರ್ತಾರೆ. ಅವರೇ ಆಗಲಿ ಅಂತ ನಮ್ಮ ಒಂದು ಅಭಿಪ್ರಾಯ. ಮತ್ತೊಂದು ಕಡೆ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ. ಡಾಕ್ಟರ್ ಮಂಜುನಾಥ್ ಈ ಸಲ ಕಣಕ್ಕಿಳಿತಾರೆ ಬೆಂಗಳೂರು ಗ್ರಾಮಾಂತರದಿಂದ. ಮಂಜುನಾಥ್ ವರ್ಸಸ್ ಸುರೇಶ್. ಇಲ್ಲ, ಇನ್ನು ಈಗ ಮೊನ್ನೆ ಇವರೇ ದೊಡ್ಡಗೌಡ್ರನ್ನೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಇವರು ಕಳಂಕ ರಹಿತವಾಗಿ ಇರುವಂಥವ್ರು ರಾಜಕಾರಣಕ್ಕೆ ಬೇಡ, ಅವರು ಬರೋದು ಬೇಡ ಅಂತ ಹೇಳಿಬಿಟ್ಟು ದೊಡ್ಡಗೌಡ್ರೆ ಮೊನ್ನೆ ಹೇಳಿದ್ದಾರೆ. ದೊಡ್ಡಗೌಡ್ರು ಹೇಳ್ತಾರೆ ಸರ್, ಅಫಿಷಿಯಲ್ ಆಗಿದೆ. ಒಂದು CP ಯೋಗೇಶ್ವರ್ ಅಥವಾ ಮಂಜುನಾಥ್ ಅಂತಿತ್ತು. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮಂಜುನಾಥ್ ಅವ್ರ ಹೆಸರು ಫೈನಲ್ ಆಗೋಗಿದೆ. ಮಂಜುನಾಥ್ ವರ್ಸಸ್ ಸುರೇಶ್. ಮಂಜುನಾಥ್ ಅವರು ಬಂದರೆ ಸ್ವಲ್ಪ ಫೈಟ್ ಆಗ್ಬೋದು ಅಷ್ಟೇ. CP ಯೋಗೇಶ್ವರ್ ಅವರೆಲ್ಲ ಬಂದರೆ ಫೈಟ್ ಏನೋ ಆ ಥರ ಫೈಟ್ ಏನೋ ಅನ್ಸಲ್ಲ. ಇನ್ನೊಂದ್ ಕಡೆ ಮೈತ್ರಿಗೆ ಕುಮಾರಸ್ವಾಮಿ ಅವರು ಮತ್ತು CP ಯೋಗೇಶ್ವರ್ ಅವರ ಬಲ ಇಬ್ರು ಏನ್ ಆಪೋಸಿಟ್ ಇದ್ರು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಇಬ್ರು ಒಂದಾಗ್ತಾ ಇದ್ದಾರೆ. ಡಿ.ಕೆ. ಸಹೋದರರನ್ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರ ಅವ್ರುಗಳದು. ಸಾಧ್ಯನಾ ನಿಜಕ್ಕೂ? ಆಗ್ಬೋದು. ಈಗ ವಿಧಾನಸಭೆಯಲ್ಲಿ ಅವರಿಗೆ ಹಿನ್ನಡೆ ಆಗಿರೋದ್ರಿಂದ ಅವರು ಶತಪ್ರಯತ್ನ ಪಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಇವಾಗ CP ಯೋಗೇಶ್ವರ್ ಅವರು ಅವ್ರ ಕ್ಷೇತ್ರಕ್ಕೆ ಮಾತ್ರನೇ ಅವ್ರು ಸೀಮಿತ. ಯಾಕಂದರೆ ಅವ್ರ ಕ್ಷೇತ್ರದಲ್ಲಿ ಸಹ ಕುಮಾರಣ್ಣ ವಿರುದ್ಧನೇ ಸುಮಾರು ಸಲ ಸೋತಿದ್ದಾರೆ. ಅವ್ರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಈ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಅವ್ರದ್ದು ಬೇರೆ ಏನೂ ಇಲ್ಲ. ಅವ್ರದ್ದು ಅವೇನೂ ಇಲ್ಲ. CP ಯೋಗೇಶ್ವರ್ ಅವ್ರದ್ದು, ಅವ್ರಿಗೆ ಚನ್ನಪಟ್ಟಣ ಮಾತ್ರ ಅವ್ರದ್ದಷ್ಟೇ. ಸರ್, ಇನ್ನೊಂದ್ ಕಡೆ 135 ವಿಧಾನಸಭೆ ಚುನಾವಣೆಯಲ್ಲಿ ಬಂದಂತ ಪ್ರಚಂಡ ಗೆಲುವು ಕಾಂಗ್ರೆಸ್ಸಿಗೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳು ನುಡಿದಂತೆ ನಡೆದಿದ್ದೀವಿ. ಸಿದ್ದರಾಮಯ್ಯ ಅವರ ಅನುಭವ, ಡಿ.ಕೆ. ಶಿವಕುಮಾರ್ ಅವ್ರ ಚಾಣಾಕ್ಷತನ, ಇದು ಒಟ್ಟಾರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗ್ತದೆ? ಇಲ್ಲ, ಈಗ ಅದೇ ಹೇಳಿದ್ನಲ್ಲ ಆಗ್ಲೇ, ಲೋಕಸಭಾ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ. ಇವಾಗ ರಾಷ್ಟ್ರೀಯತೆ ಮತ್ತು ಧರ್ಮ ಮತ್ತು ಈ ವಿಚಾರಗಳು ಇವೆಲ್ಲನೂ ಬರ್ತವೆ. ಇದರಲ್ಲಿ ಅಭಿವೃದ್ಧಿ ಎಲ್ಲನೂ ಬರ್ತವೆ ಲೋಕಸಭೆಯಲ್ಲಿ. ಇದರಲ್ಲಿ ರಾಜ್ಯಸಭೆಯಲ್ಲಿ ಇದು ವಿಧಾನಸಭಾ ಕ್ಷೇತ್ರದೇ ಒಂಥರ ಇರ್ತೈತೆ ರಾಜಕಾರಣ. ಅದರಿಂದ ಏನೇ ಬಂದ್ರೂ ಸ್ವಲ್ಪ ಇವ್ರು ಈ ಕ್ಷೇತ್ರಕ್ಕೆ ಹೇಳ್ಬೇಕಂದ್ರೆ ಅವೆಲ್ಲನೂ ಏನೋ ಆ ಥರ ಏನೂ ಇಲ್ಲ. ಇಲ್ಲಿ ಈ ಸುರೇಶ್ ಅಣ್ಣವರೇ ಗೆಲ್ತಾರೆ. ದೇಶ ಅಂತ ಬಂದಾಗ ಕರ್ನಾಟಕಕ್ಕೆ ರಾಮ ಮಂದಿರ ಮುಖ್ಯ ಆಗುತ್ತಾ, ಗ್ಯಾರಂಟಿ ಮುಖ್ಯ ಆಗುತ್ತಾ? ಇಲ್ಲ
ಆ ರೀತಿ ಹೇಳೋದಕ್ಕೆ ಬರಲ್ಲ. ಇವಾಗ ಅದೇ ಬೇರೆ ವಿಚಾರ, ಇದೇ ಬೇರೆ, ಧರ್ಮನೇ ಬೇರೆ, ರಾಜಕಾರಣ ಬೇರೆ. ಧರ್ಮನ ನಾವು ರಾಜಕಾರಣನ ಒಂದು ಮಾಡೋದು ಬೇಡ. ಧರ್ಮ ಬಂದವಾಗ ಧರ್ಮ, ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ. ಡಿ ಕೆ ಸುರೇಶ್ ಅವರು ಅತಿ ಹೆಚ್ಚು ಲೀಡ್ ಅನ್ನು ಈ ಸಲ ತಗೋತಾರೆ ಅಂತ. ಗೆಲ್ಲಿ ಅಂತ ನಮ್ಮ ಆಶಯ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಮಚಂದ್ರ ಅಂತ. ಏನ್ ಮಾಡೋದು? ವ್ಯವಸಾಯ ಸರ್. ವ್ಯವಸಾಯ. ಲೋಕಸಭೆ ಚುನಾವಣೆ ಬರ್ತಿದೆ, ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡಬೇಕು, ಸ್ಥಳೀಯವಾಗಿ ಸಂಸದರನ್ನ ಆಯ್ಕೆ ಮಾಡಬೇಕು. ಆನೆಕಲ್ಲು ಅಂದಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಡಿ ಕೆ ಸುರೇಶ್ ಅವರು ಸಂಸದರು, ಅವರೊಬ್ಬರೇ ಗೆದ್ದಿದ್ದು ಹೋದ್ ಸಲ ಕಾಂಗ್ರೆಸ್ ಇಂದ. ನಿಜ. ಈ ಸಲ ಏನಿದೆ ಲೆಕ್ಕಾಚಾರ? ಈ ಸರಿನೂ ಅವರೇ ಬರ್ಬೇಕು ಸರ್. ಈ ಸತಿ ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ. ಬೇರೆಯವರು ಬಂದಾಗ ಏನು ಕೆಲಸಗಳು ಕಾರ್ಯಗಳು ಮಾಡಿಲ್ಲ. ಈ ಸತಿನೂ ಅವರೇ ಬರಬೇಕು ಅಂದ್ಬಿಟ್ಟು ನಮ್ಮ ಬೈಕೆ. ಗೆಲ್ಲಿಸ್ತೀವಿ ಸರ್ ನಾವು. ಹೌದು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಳ್ತಾ ಇದ್ದಾರೆ. ಇರ್ಲಿ. ಹೇಗಿರುತ್ತೆ ಫೈಟ್? ಅವರು ಇಬ್ರು ಮೈತ್ರಿ ಆಗಿರೋದ್ರಿಂದ ನಮ್ಗೇನು ತೊಂದರೆ ಇಲ್ಲ, ನಮ್ಗಿನ್ನ ಈಸಿ ಆಗಿದೆ. ಏನ್ ಸರ್ ಅಷ್ಟೊಂದು ಕಾನ್ಫಿಡೆನ್ಸ್? ಅಂದ್ರೆ ಅವ್ರು ಮಾಡಿರೋ ಕೆಲಸ ಕಾರ್ಯಗಳಿಂದ ಆಗಿರೋದು. ಹೇಳಿ ಸರ್. ಯಾಕೆಂದ್ರೆ ಇದೇ ಒಂದ್ಸಲ BJP ಮತ್ತೆ ಅನಿತಾ ಕುಮಾರಸ್ವಾಮಿ ಅವರು ನಿಂತಿದ್ದಾಗ BJP ಮತ್ತೆ JDS ಅಲೈನ್ಸ್ ಆಗಿತ್ತು. ಆಗ ಇದೇ ಡಿ ಕೆ ಸುರೇಶ್ ಅವರು ನಿಂತಿದ್ರು. ಆವಾಗ ತುಂಬಾ ಲಕ್ಷಾಂತರ ಮತಗಳಿಂದ ಗೆದ್ದಿದ್ರು. ಮತ್ತೆ ಈ ಸಲ ಏನೋ ಆ ತರ ಅನ್ಸಲ್ಲ ಅನ್ಸುತ್ತೆ. ಈ ಕ್ಷೇತ್ರದ ಮಟ್ಟಿಗೆ ಏನೋ ಯಾವ ಮೈತ್ರಿ ಏನೋ ಅವರು ನೆಕ್ಸ್ಟ್ ಗೆಲ್ಲೋದಕ್ಕೂ ಕಾರಣ ಅವ್ರ ಕೆಲಸ ಕಾರ್ಯಗಳಿಂದಾನೇ ಅವರು ಗೆಲ್ಲೋ ಸಾಧ್ಯ ಇದೆ. ಜೊತೆಗೆ ಈ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಇದೆ. ಸರ್ಕಾರನೂ ಇದೆ. ಆದ್ರಿಂದ ಇನ್ನ ಈಸಿ ಆಗುತ್ತೆ. ಇನ್ನು ಬರೀ ಲೀಡ್ ಲೆಕ್ಕ ಹಾಕೋಬೇಕು ಅಂತ. ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಏನ್ ಮಾಡೋದು? ವ್ಯವಸಾಯ ಸರ್. ವ್ಯವಸಾಯ. ಏನಿದೆ ಸರ್ ಲೋಕಸಭೆ ಲೆಕ್ಕಾಚಾರ ಈ ಸಲ? ಸರ್ ನಮ್ಮ ಸುರೇಶ್ ಅಣ್ಣವರೇ ಬರಬೇಕು. ಹಾ. ಆಮೇಲೆ ಬಡವರು ಬಗ್ಗರಿಗೆಲ್ಲ ಅವರು ಎಲ್ಲರೂ ಹಗಲು ಇಳ್ಳು ಎಲ್ಲ ದುಡಿದು ಎಲ್ಲ ಅವರಿಗೆಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿದ್ದಾರೆ. ನಮ್ಮ ಇವರು ಶಾಸಕರು ಶಿವಣ್ಣ ಅವರು ನಮ್ಮ ಸುರೇಶ್ ಅಣ್ಣವ್ರು ಬಂದರೆ ಅವ್ರಿಗಿನ್ನ ಉನ್ನತ ಮಟ್ಟದಲ್ಲಿ ಹೋಗಿ ಇನ್ನ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಹಿರಿಯರು ಸಾಕಷ್ಟು ಪ್ರಧಾನಿಗಳು ನೋಡಿರ್ತೀರಾ. ದೇವೇಗೌಡರು ಇದ್ದಾಗ ಚೆನ್ನಾಗಿತ್ತ ಪ್ರಧಾನಿ ಇದ್ದಾಗ? ಇವಾಗ ಏನ್ ಮುಖ್ಯಮಂತ್ರಿ ಆಗೋರಲ್ಲ ಇವ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು. ಪ್ರಧಾನಿ ಅವ್ರ ಬರ್ತಾರನ ಮೋದಿ ಅವರ? ಮೋದಿ ಇವ್ರ ಕಾಂಗ್ರೆಸ್ ಕಾಂಗ್ರೆಸ್. ಪ್ರಧಾನಿ ಅಂದಾಗ ಮೋದಿ ಅವರವ್ರೆ. ನಿಮ್ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವ್ರ ಹೆಂಗೆ ಕೆಲಸ ಮಾಡೋರ? ಚೆನ್ನಾಗ್ ಮಾಡೋರ. ಭೇಟಿ ಆಯ್ತಾರ? ಬಂದು ಎಲ್ಲಾರು ಮಾತಾಡಿಸ್ತಾರ? ನಮ್ಮ ಕರ್ಪೂರ್ ಇದಕ್ ಬಂದಿದ್ರು, ಮಾತಾಡ್ತಿರಲ್ಲ. ಕರ್ಪೂರ್ ಪಂಚಾಯತ್ ಬಂದಿದ್ರು, ಡಿ ಕೆ ಸುರೇಶ್ ಬಂದಿದ್ರು. ಅದೇ ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ, ಸಿಂಪಲ್ ಆಗಿ ಸಿಗೋ ಸಂಸದ ಅಂದ್ರೆ ಡಿ ಕೆ ಸುರೇಶ್ ಅಂತ. ವಿಸಿಟ್ ಮಾಡ್ತಾರೆ ಸರ್. ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಸಭೆಗೂ ಬಂದು ಅವರು ಯಾವುದೇ ಸಣ್ಣ ಪಣ್ಣ ಕಾರ್ಯಕ್ರಮಕ್ಕೆಲ್ಲ ಬಂದು ಅವ್ರ ಕಷ್ಟ ಸುಖಲೆಲ್ಲ ಭಾಗಿಯಾಗಿ ಎಲ್ರಿಗೂ ಜನರಿಗೆ ಪರವಾಗಿ ನಿಂತು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಸರ್. ಏನ್ ಸರ್ ಇಡೀ ರಾಜ್ಯದಲ್ಲಿ ಎಷ್ಟು ಬರ್ಬೋದು ಕಾಂಗ್ರೆಸ್ ಈ ಸಲ? ಸರ್ ಕಾಂಗ್ರೆಸ್ಸು ಬರಬೇಕು ಅಂದ್ರೆ ಒಂದು 23-24 ಗಂಟೆ ಬರುತ್ತೆ ಸರ್. ಕಾಂಗ್ರೆಸ್? ಹೌದು ಸರ್, ಪಕ್ಕನಾ? ಪಕ್ಕ ಸರ್. ಅವ್ರ ಸರ್ಕಾರ BJP ಇದ್ದಾಗ ಯಾಗಾಯ್ತು, ಈಗ ಕಾಂಗ್ರೆಸ್ ಸರ್ಕಾರ ಅದೇ ಬದಲಾವಣೆ. ಬಿಜೆಪಿ ಏನ್ ಹೊಡೆದ್ರು ಅದು ರಿವರ್ಸ್ ಹೊಡಿತಾರೆ ಸರ್. ಹೊಡೆದೇ ಹೊಡಿತಾರೆ. ಹೇಳಿ ಸರ್ ನಿಮ್ ಪ್ರಕಾರ. ಹೇಳಿದ್ರಲ್ಲ ನಮ್ಮ ಅಣ್ಣವರು. ಇಲ್ಲ, ಯಾಕಂದ್ರೆ ಯಾರನ್ನ ಇಲ್ಲ ವಿಧಾನಸಭೆ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಮೆಜಾರಿಟಿ ಬರುತ್ತಾರೆ ನಗಾಡೋರು ಮಾಡಿ ತೋರಿಸಿದ್ರು. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ತೋರಿಸಿದ್ರು. ಈಗ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನೋ ಅಂತಂದ್ರೆ, ಒಂದು ಈಗ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ವಾ. ರಾಮ ಮಂದಿರ ಉದ್ಘಾಟನೆ ಆಗಿರೋದ್ರಿಂದ ಇವಾಗ ಮೋದಿ ಅಲೆ ಅಂತ ಹೇಳ್ತಿದ್ದಾರೆ. ಮೋದಿ ಅಲೆದು ಒಂದರಿಂದ ಅದು ಇದು ಇದೆ. ಆದ್ರೆ ನಮ್ಮ ದಕ್ಷಿಣ ಭಾರತದ ರಾಜಕಾರಣನೇ ಬೇರೆ, ಉತ್ತರ ಭಾರತದ ರಾಜಕಾರಣನೇ ಬೇರೆ. ದಕ್ಷಿಣ ಭಾರತಕ್ಕೆ ಎಷ್ಟೇ ದಂಡಯಾತ್ರೆಗಳು ಬಂದ್ರೂ ಸ್ವಲ್ಪ ಕಷ್ಟ ಇದೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಅವಕಾಶ ಸಿಗಿತ್ತು ಅವ್ರಿಗೆ. ತುಂಬ ಅವಕಾಶ ಸಿಕ್ಕೂನು ಅವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಮತ್ತು ಅದು ಬಿಟ್ಟು ಬೇಡ ಅಂತ ತಿರಸ್ಕಾರ ಮಾಡಿ ಜನ ಮತ ನೀಡಿದ್ದಾರೆ. ಅದರಿಂದ ಈಗ ಲೋಕಸಭೆಗೂ ಅದೇ ರೀತಿಯೇ ಹೆಚ್ಚಿನ ಸ್ಥಾನಗಳು ಕೊಡ್ತಾರೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇವಾಗ ಎಲ್ಲ ಕಡೆನೂ ಅನುಷ್ಠಾನ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವುದೇ ಗ್ಯಾರಂಟಿ ಸ್ಕೀಮ್ಗಳಾದ್ರೂ ಪ್ರತಿಯೊಂದೂ. ಈಗ ಮೊನ್ನೆ ನಮ್ಮ ಗ್ರಾಮ ಪಂಚಾಯತ್ ಜನಸಂಪರ್ಕ ಸಭೆ ಮಾಡ್ಕೊಂಡಿದ್ರು. ನಮ್ಮ ಸಂಸದರೇ ಬಂದಿದ್ದರು, MP ಅವರು ಎಲ್ಲ ಅಂಕಿಅಂಶಗಳ ಸಮೇತ ಇಟ್ಕೊಂಡು ಹೇಳ್ತಾಯಿದ್ರು. ಇವಾಗ ಯಾರ್ಯಾರಿಗೆ ಬಂದಿಲ್ಲ 2,000 ಆಗ್ಬೋದು, ಇವಾಗ ಯಾವುದೇ ಸ್ಕೀಮ್ಗಳಲ್ಲಿ ಯಾರು ಬಂದು ಹೇಳ್ತಾಯಿದ್ರು 40 ಜನಕ್ಕೆ ನಮಗಿನ್ನೂ ಬಂದಿಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ. ಅಲ್ಲೇ ಕರೆದು ಹೇಳ್ತಿದ್ರು ಅಧಿಕಾರಿಗಳಿಗೆ, ನೋಡಿ 40 ಜನಕ್ಕೆ ಬಂದಿಲ್ಲ,
ಅದು ಏನು ಮಾಡ್ತೀರೋ ನೀವು ನಮಗೆ ಗೊತ್ತಿಲ್ಲ. 5 ದಿವಸದೊಳಗಡೆ ನೀವೇ ಅವ್ರ ಮನೆ ಹತ್ರ ಹೋಗಿ ತುಂಬಾ ಖಡಕ್ ಆಗಿ ಮಾತಾಡ್ತಿರ್ತಾರೆ video ತುಂಬ ಗಳಲ್ಲಿ. ನೀವು ಅವ್ರ ಮನೆ ಹತ್ರ ಹೋಗಿ ಲ್ಯಾಪ್ಟಾಪ್ ತಗೊಂಡು ಹುಡ್ಕೊಂಡೋಗಿ ಅವ್ರ ಅಡ್ರೆಸ್ ಹತ್ರ ಅಲ್ಲಿ ಏನು ಲಾಗಿನ್ ಮಾಡಬೇಕು ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಬರೋಗಿ ಮಾಡಬೇಕು ಅಂತ ಹೇಳಿದ್ರು. ಅದು ಅವ್ರು ಹೇಳಿದ ತಕ್ಷಣ ಮಾರನೇ ದಿವಸದಿಂದ ಎಚ್ಚೆತ್ಕೊಂಡು ಅಧಿಕಾರಿಗಳು ಮನೆಗೆ ಹುಡ್ಕೊಬಂದು ಮಾಡಿ ಈಗ ಅವ್ರಿಗೆಲ್ರಿಗೂ ಬರ್ತಾ ಇದೆ ನಾವು ನೋಡ್ದಂಗೆ. ಹಂಗೆ ಏನೇ ಒಂದು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆ ಕೆಲಸ ಜಾರಿಗೆ ತರ್ತಾರೆ. ಸುಮ್ಮನೆ ಹೇಳ್ಬಿಟ್ಟು ಹೋಗಲ್ಲ. ಹೇಳಿದ್ದ ಅದನ್ನ ಭರವಸೆ ಅಲ್ಲ, ಅದ್ರ ಹಿಂದೆನೇ ಇರ್ತಾರೆ ಕೆಲಸದಿಂದನೇ. ಹೇಳಿದ ಮೇಲೆ ಏನೇನಾಗಲಿ ಖಡಕ್ ಅಂತ ನಾಯಕರು ಬೇಕು. ಸರ್ ಹೇಳಿ ಸರ್ ಪೆನ್ಷನ್ ಕಾಸು ಬರಲ್ಲ ಸರ್, ಅಷ್ಟೇ ಇನ್ನೇನಿಲ್ಲ. ಬರ್ಲಿಲ್ವಾ? ಇಲ್ಲ, ಗೊತ್ತಾಯ್ತು ವಾರ- ಇವರೆಲ್ಲ ತಿಳಿಸ್ತಾರೆ ಈಗ ಮಧ್ಯ ವರ್ಷ ಆಯ್ತು ಪೆನ್ಷನ್ ಕಾಸು ಬಂದು, ಹಿರಿಯರಿಗೆ ಯಾರಿಗೂ ಬರಲ್ಲ. ಸರ್ ಏನೋ ಹೇಳ್ತಿದ್ರು. ಸರ್ ಈಗ BJP ಮೋದಿಜಿ ಅವರು ಬಂದು 10 ವರ್ಷ ಆದಾಗಿಂದ ಸ್ವಲ್ಪ ಜನಗಳಿಗೆ ತೊಂದರೆ ಆಗಿದೆ. ಯಾವ ತರ ಸರ್? ಯಾವ ಥರ ಅಂದರೆ ಈಗ ಅಮೌಂಟ್ನ ಒಂದೇ ಸತಿ ಲಾಕ್ ಮಾಡಿಬಿಟ್ರು, ಲೋಟ್ ಬ್ಯಾನು ಅಂತ. ಆವಾಗ ಎಲ್ಲ ಜನಕ್ಕೂ ತೊಂದರೆ ಆಯಿತು. ಆದ್ದರಿಂದ ಪ್ರತಿಯೊಂದೂ ಈಗ ನೋಡು, ರಾಮ ಮಂದಿರ ಎಲ್ಲ ಹಿಂದೂಗಳೇ, ನಾವು ಹಿಂದೂಗಳೇ, ಎಲ್ಲ ಹಿಂದೂಗಳೇ. ನಮ್ಮೂರಲ್ಲಿ ಇದು ಉದ್ಘಾಟನೆ ದಿವಸ ಅಂದ್ರೆ ರಾಮನ ಕೇವಲ ಬಿಜೆಪಿ ಸೀಮಿತ ಅಲ್ಲ, ಸೀಮಿತ ಅಲ್ಲ, ಬಿಜೆಪಿ ಅವ್ರನ್ನ ಹೇಳ್ಕೊಂಡು ಕಾಂಗ್ರೆಸ್ ಅವ್ರಿಗೂ ಸೀಮಿತನೇ, ಎಲ್ಲರಿಗೂ ಎಲ್ಲಾರ್ಗು ಸೀಮಿತಾನೆ ದೇವ್ರ ಕೆಲಸ. ಅದೇ ನಾವು ಊರಲ್ಲಿ ನಾವು ಒಂದು ಕಾಂಗ್ರೆಸ್ ಕಾರ್ಯಕರ್ತರಾಗಿನೂ ನಾವು ಎಲ್ಲ ಸೇರ್ಕೊಂಡು ನಮ್ಮೂರಲ್ಲಿ ಏನು ಮಾಡಬೇಕೋ ಮಾಡಿದ್ವಿ. ಅದೇ ಪಕ್ಷ ಬದಲಾಯಿಸ್ಲಿ, ಪ್ರಧಾನಿ ಬದಲಾಗಲಿ, ಆವಾಗ ದೇಶನೂ ಸ್ವಲ್ಪ ಬದಲಾಗ್ತಾ ಇರ್ತದೆ. ಒಬ್ಬರನ್ನೇ ನೋಡ್ಕೊಂಡು ಹೋದ್ರೆ ಅದು ಬದಲಾಗಲ್ಲ. ಅಂದ್ರೆ ನಿಮ್ ಪ್ರಕಾರ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇಬ್ರಲ್ಲಿ ಯಾರು? ಇವರು ಮಲ್ಲಿಕಾರ್ಜುನ್ ಖರ್ಗೆನೂ ಆಗ್ಬೋದು, ಇಲ್ಲ ರಾಹುಲ್ ಗಾಂಧಿನೂ ಆಗ್ಬೋದು. ಹೇಳಕ್ಕಾಗಲ್ಲ, ಬದಲಾವಣೆ ಏನ್ ಬೇಕಾದ್ರೆ ಆಗ್ಬಹುದು ಅಂತ. ಆಗ್ಬೋದು. ಸರ್ ಅವರು ನಮ್ಗೆ ಒಳ್ಳೇದೇ. ಒಟ್ಟಲ್ಲಿ ಇದು ಸ್ಥಳೀಯವಾಗಿ ಇಲ್ಲಿ ನಮ್ಮ ಕಾಂಗ್ರೆಸ್ ಇರ್ಬೇಕು. ನಮ್ಮ ಲೋಕಸಭೆ ಬಂದು ನಮ್ಮ ಸುರೇಶ್ ಅಣ್ಣವ್ರೆ ಅಂತ ವ್ಯಕ್ತಿನ ಸಿಗೋದಿಲ್ಲ. ಇನ್ನಂತ ಕೆಲಸ ಯಾರು ಮಾಡೋದು ಇಲ್ಲ. ಯಾರೇ ಬಂದ್ರು ಮತ್ತೊಮ್ಮೆ ಅವರೇ ಬಂದು ನಮ್ಮನ್ನ ಎಲ್ರು ಒಳ್ಳೇದು ಮಾಡ್ತಾರೆ ಸರ್. ಎಸ್ ವೀಕ್ಷಕರೇ, ಇಲ್ಲಿ ಮತದಾರರ ಮಾತನ್ನ ಕೇಳಿದ್ರೆ ಇವ್ರ ಕಾರ್ಯಕರ್ತರು ಅಥವಾ ಸ್ಥಳೀಯ ಮತದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಪರವಾಗಿ ನಾವು ನಿಂತ್ಕೋಬೇಕು. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕೋರು ನಾಳೆ ನಮ್ಮ ಸಮಸ್ಯೆಗೆ ಮೋದಿ ಬರಲ್ಲ, DK ಸುರೇಶ್ ಅವ್ರು ಬರ್ತಾರೆ. ನಮ್ಮನೆ ಸಮಸ್ಯೆ, ನಮ್ಮ ಊರಿನ ಸಮಸ್ಯೆ, ನಮ್ಮ ರಸ್ತೆ ಸಮಸ್ಯೆ, ಆಮೇಲೆ ಅದನ್ನ DK ಸುರೇಶ್ ಅವ್ರು ಮಾಡಿ ತೋರಿಸಿದ್ದಾರೆ. ಹಂಗಾಗಿ ನಮ್ಮ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆ ನಾವು ಮತ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರ ಅಭಿಪ್ರಾಯ ಏನಿದೆ ಅಂತ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಯೋಗೇಶ್, ಆನೇಕಲ್, ಕರ್ನಾಟಕ ಟಿವಿ.